ಇನ್ನು ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ದರ್ಶನ್ಗೆ ಪಶ್ಚಾತ್ತಾಪ ಆಗಿತ್ತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಒಂದು ಸೆಲೆಬ್ರಿಟಿಯಾಗಿ ಸಾಕಷ್ಟು ಅಪಮಾನ ಎದುರಿಸಿದ ಬಳಿಕ, ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವ ಹಂತಕ್ಕೆ ಒಬ್ಬ ಸೆಲೆಬ್ರಿಟಿ ಹೋಗಿದ್ದು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಯಿತು. ಅಭಿಮಾನಿಗಳಿಂದಲೂ ಕೂಡ ಅವಹೇಳನವನ್ನು ಅನುಭವಿಸುವಂತಹ ಸ್ಥಿತಿ ಎದುರಾಯಿತು. ಈ ನಡುವೆ ತಪ್ಪಾಯಿತು ಅಂತ ಕೊಲೆ ಆರೋಪಿ ದರ್ಶನ್ ಇದೀಗ ಒಂದು ರೀತಿಯಾಗಿ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಪರಿಚಯಸ್ಥ ಒಬ್ಬ ಅಧಿಕಾರಿಗಳ ಜೊತೆಯಲ್ಲಿ ನಟ ದರ್ಶನ್ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದಾರಂತೆ. ತಪ್ಪಾಗೋಯ್ತು, ನನ್ನೊಂದಿಗೆ ನನ್ನ ಸಹಚರರ ಜೀವನವೂ ಕೂಡ ಹಾಳಾಯಿತು ಅಂತ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರಂತೆ. ಹಲವಾರು ವಿಷಯಗಳನ್ನು ಹೇಳ್ಕೊಂಡಿದ್ದಾರಂತೆ. ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಕೊಲೆ ಆರೋಪಿಯಾದಿ ಅಂತ ದರ್ಶನ್ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಾಳೆ ಬಿಡುಗಡೆ ಆದರೂ ಕೂಡ ಫ್ಯಾನ್ಸನ್ನು, ತಮ್ಮ ಅಭಿಮಾನಿ ಬಳಗವನ್ನು, ಚಿತ್ರರಂಗದವರನ್ನು ಹೇಗ್ರಿ ಫೇಸ್ ಮಾಡೋದು ಅನ್ನುವಂತಹ ಒಂದು ಟೆನ್ಷನ್ ಕೂಡ ಅವರಿಗೆ ಶುರುವಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಒಬ್ಬ ಅಭಿಮಾನಿಯನ್ನೇ ಕೊಂದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ಈ ಪ್ರಕರಣ ಚರ್ಚೆ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಅದು ಕೂಡ ಒಬ್ಬ ಸ್ಟಾರ್ ನಟ, ಇಡೀ ರಾಜ್ಯದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಸ್ಟಾರ್ ನಟ ತನ್ನದೇ ಅಭಿಮಾನಿಯನ್ನು ಹತ್ಯೆ ಮಾಡಿರುವಂತಹ ಪ್ರಕರಣದಲ್ಲಿ ಈಗ ಜೈಲು ಕಂಬಿ ಹಿಂದೆ ಇದ್ದಾರೆ. ಇವರ ಜೊತೆಗೆ ಯಾರ್ಯಾರು ಇವರ ಅಭಿಮಾನಿಗಳು, ಅದೇ ರೀತಿಯಾಗಿ ಇವರ ಪಟಾಲಂ, ಇವರನ್ನು ತಲೆಯ ಮೇಲೆ ಹೊತ್ತು ಮೆರೆದಾಡಿಸ್ತಾ ಇರುವಂತಹ ವ್ಯಕ್ತಿಗಳೂ ಕೂಡ ಕಂಬಿ ಹಿಂದೆ ಸೇರಿದ್ದಾರೆ. ಇದೇ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆಯಂತೆ. ನಾನು ಮಾತ್ರ ಅಲ್ಲ, ನನ್ನ ಸಹಚರರು, ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಂತಹ ವ್ಯಕ್ತಿಗಳು, ಪ್ರತಿ ಹೆಜ್ಜೆಯಲ್ಲೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತವರು, ಅವರೂ ಕೂಡ ಈ ಪ್ರಕರಣದಲ್ಲಿ ಜೈಲು ಪಾಲಾಗುವಂತಾಯಿತು. ಹೀಗಾಗಿ ಸಾಕಷ್ಟು ನೊಂದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಎಲ್ಲೆಂದರಲ್ಲಿ ದರ್ಶನ್ ಅವ್ರನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸ್ಥಳ ಮಹಜರು ಆಗಿರಬಹುದು, ಅದೇ ರೀತಿಯಾಗಿ ವಿಚಾರಣೆ ಮಾಡುವಂತಹ ಸ್ಥಳದಲ್ಲೂ ಕೂಡ ಪೇಚು ಮೋರೆಯನ್ನು ಹಾಕ್ಕೊಂಡು ತಪಿತಸ್ಥ ಭಾವನೆಯಲ್ಲಿ ದರ್ಶನ್ ಕೈಕಟ್ಟಿ ನಿಂತಿರುವುದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ತಮ್ಮ ಆಪ್ತ ಅಧಿಕಾರಿ ಬಳಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಮಾತನ್ನು ಹೇಳಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ TV5 ಕನ್ನಡಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ.